ಬೆಂಡೆಕಾಯಿ ಮತ್ತು ಅಲಸಂದೆ ಕಾಳಿನ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಅರ್ಧ ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ, 1/4 ಕೆ ಜಿ ಅಲಸಂದೆ ಕಾಳು ತೊಗೊಂಡಿದ್ದೀನಿ, 1 ಈರುಳ್ಳಿ, 2 ಟೊಮೊಟೊ, ಸ್ವಲ್ಪ ಕಾಯಿ, ಸ್ವಲ್ಪ ಹುರ್ಗಡ್ಲೆ, 1 ಇಂಚ್ ಚಕ್ಕೆ, 2 ಲವಂಗ, 1/4 ಇಂಚಷ್ಟು ಶುಂಠಿ ಮತ್ತು 1 ಟೊಮೊಟೊ, 4 ಎಸಳು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು. ಮೊದಲಿಗೆ ಪಾತ್ರೆ ಇಡೋಣ. 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಕಾದಿದ ನಂತರ ಕಟ್ ಮಾಡ್ಕೊಂಡಿದ್ದಂಥ 1 ಈರುಳ್ಳಿ ಹಾಕೋಣ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಲಿ, ಬ್ರೌನ್ ಕಲರ್ ಬರಲಿ. ರೋಸ್ಟ್ ಆಗ್ತಾಯಿದೆ, ಒಂದು ಸ್ವಲ್ಪ ಆದರೆ ಸಾಕು. ಫ್ರೈ ಆಗಿದೆ ಅನಿಸುತ್ತೆ. ಈಗ ಟೊಮೊಟೊ ಹಾಕೋಣ. ಟೊಮೊಟೊ ಚೆನ್ನಾಗಿ ರೋಸ್ಟ್ ಆಗಬೇಕು, ಸಾಫ್ಟ್ ಆಗಬೇಕು. ಬೇಗ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ಸಾಲ್ಟ್ ಹಾಕೋಣ ಅದಕ್ಕೆ. ನೋಡಿ, ಚೆನ್ನಾಗಿ ಸಾಫ್ಟ್ ಆಗಿದೆ, ಟೊಮೊಟೊ ಬೆಂದಿದೆ. ಮಿಕ್ಸಿಗೆ ಮಸಾಲೆ ತೋರಿಸಿದ್ನಲ್ಲ, ಇವಾಗ ರುಬ್ಕೊಳ್ಳೋಣ. ಅಲ್ಲಿ ಖಾರದ ಪುಡಿ ಹಾಕಿರಲಿಲ್ಲ, ಇವಾಗ 2 ಸ್ಪೂನ್ ಖಾರದ ಪುಡಿ ಹಾಕೋಣ ಅಲ್ಲಿಗೆ. ಎರಡು ಸ್ಪೂನ್ ಖಾರದ ಪುಡಿ, ಮನೆ ಖಾರದ ಪುಡಿ ಹಾಕಿದ್ದೀನಿ. ಅದನ್ನು ರುಬ್ಕೊಳ್ಳೋಣ. ಇವಾಗ ರೋಸ್ಟ್ ಮಾಡಿ ಇಟ್ಕೊಂಡಿರೋಂತಹ ಬೆಂಡೆಕಾಯಿನ ಹಾಕೋಣ. ಇದು 2 ನಿಮಿಷ ಫ್ರೈ ಆದರೆ ಸಾಕು. ಬೆಂಡೆಕಾಯಿನ ತೊಳೆದು ಬಟ್ಟೆಯಲ್ಲಿ ಒರೆಸಿ ಅದನ್ನು ಕಟ್ ಮಾಡಿಟ್ಕೊಂಡು ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಮಾಡಿದೆ. ಆ ಥರ ರೋಸ್ಟ್ ಮಾಡ್ಕೊಂಡ್ರೆ ಅಲ್ಲಿರೋ ಲೋಪಲ ಎಲ್ಲ ಹೋಗುತ್ತೆ. ಡೈರೆಕ್ಟ್ ಹಾಕ್ಬಿಟ್ರೆ ಅದು ಚೆನ್ನಾಗಿರಲ್ಲ, ತಿನ್ನಬೇಕಾದಾಗ ಲೋಪಲ ಸಿಗುತ್ತೆ. ಈಗ ಅಲಸಂದೆ ಕಾಳು ಬೇಯಿಸಿ ಇಟ್ಕೊಂಡಿದ್ವಲ್ಲ, ಅದು ಹಾಕಿದ್ವಿ. ಅದು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಇದೊಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ರುಬ್ಬಿರೋಂತಹ ಮಸಾಲೆಗಳ ಹಾಕ್ತಾಯಿದ್ದೀನಿ. ಬೇಕು ಅಂದರೆ ನೀವು ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ಅದೆಲ್ಲ ಹಾಕೋಬೋದು. ಬಟ್ ನಾನೇನು ಹಾಕಿಲ್ಲ, ಅದಕ್ಕೆ ಮನೆ ಖಾರದ ಪುಡಿ ಮಾತ್ರ ಹಾಕಿದ್ದೀನಿ. ಅದು ಹಾಕಿದ್ರೇ ಸಾಕು, ಟೇಸ್ಟ್ ಬರುತ್ತೆ. ನೀವು ಎಕ್ಸ್ಟ್ರಾ ಬೇಕು ಅಂದರೆ ಪೌಡ್ರ್ಗಳು ಹಾಕೋಬೋದು, ಬಟ್ ನಾನೇನು ಹಾಕಿಲ್ಲ ಅಲ್ಲಿಗೆ. 2 ನಿಮಿಷ ಫ್ರೈ ಮಾಡೋಣ. 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ರುಬ್ಬಿರೋ ಅಂಥದ್ದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದು ತೊಳೆದು ಹಾಕೋಣ. ನಿಮ್ಗೆ
ನಿಮಗೆ ತಿಕ್ನೆಸ್ ಎಷ್ಟು ಬೇಕೋ ಅದನ್ನು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಅದಕ್ಕೆ. ಸಾಕು ಅಂದರೆ ನಿಮಗೆ ಇಷ್ಟು ತಿಕ್ ಸಾಕು ಅಂತಂದರೆ ನೀರು ಹಾಕೋದು ಬೇಡ. ನಾನು ಇನ್ನೊಂದು ಸ್ವಲ್ಪ ಹಾಕ್ತೀನಿ ಅದಕ್ಕೆ. ಆಲ್ರೆಡಿ ಸ್ವಲ್ಪ ಸಾಲ್ಟ್ ಹಾಕಿದೆ, ಇವಾಗ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ, ನೀವು ನೋಡ್ಕೊಂಡು ಹಾಕಿ. ಟೊಮೊಟೊ ರೋಸ್ಟ್ ಮಾಡಬೇಕಾದಾಗಲ ಸ್ವಲ್ಪ ಹಾಕಿದ್ದೆ. ನೋಡಿ ಇದು ಗ್ರೇವಿ ಆಗಿದೆ. ಇದು ಚಪಾತಿಗೆ, ಮುದ್ದೆಗೆ, ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ತಿಳಿಸಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.